ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನೀಗ ಬ್ಯಾಂಗ್ಳೂರಲ್ಲಿ ಇದ್ದೇನೆ. ಬಂದು ಒಂದು ತಿಂಗಳಾಯಿತು. ಈಗ ಮೊನ್ನೆ 19ಗೆ ನನಗೆ ಊರಿಗೆ ಹೋಗ್ಲಿಕ್ಕೆ ಅಂತ ಟಿಕೆಟ್ ಬುಕ್ ಮಾಡಿದ್ದು. ನಾವು ಬೇಗನೆ ಹೊರಟಿದ್ದೇವೆ. ಅಂದರೆ ಟ್ರೈನ್ ನನಗೆ 9 ಗಂಟೆಗಿತ್ತು. ನಾವು 6:30ಗೆ ಇಲ್ಲಿಂದ ಹೊರಟಿದ್ದೇವೆ. ಇಲ್ಲಿಂದ ಕ್ಯಾಬ್ ಸಹ ಸಿಗ್ತಿರ್ಲಿಲ್ಲ, ಅಂದರೆ ತುಂಬ ಮಳೆ ಬರ್ತಿತ್ತು, ಹಾಗಾಗಿ ಕ್ಯಾಬ್ ಕೂಡ ಬುಕ್ ಆಗ್ತಿರ್ಲಿಲ್ಲ. 800 1000 ಎಲ್ಲ ಹೇಳ್ತಿದ್ರು. ಮತ್ತು ಕೊನೆಗೆ 600 ರುಪೀಸ್ ಕೊಟ್ಟು ನಾವು ಹೊರಟೆವು. ಹೊರಡುವಾಗ ರೂಮಿಂದ ಸ್ವಲ್ಪ ದೂರ ಹೋಗುವಾಗಲೇ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಗಾಡಿ ಮೂವೇ ಆಗೋದಿಲ್ಲ. ಹಿಂದೆ ಕೂಡ ಹೋಗೋದಿಲ್ಲ, ಮುಂದೆ ಕೂಡ ಹೋಗೋದಿಲ್ಲ, ಅಷ್ಟು ಟ್ರಾಫಿಕ್ ಜಾಮ್. 45 ಮಿನಿಟ್ಸ್ ತನಕ ನಾವು ರೋಡಲ್ಲೇ ಬಾಕಿ. ಮತ್ತು ಹೇಗಾದರೂ ಗಾಡಿ ಹೋಯಿತು. ಮುಂದೆ ಮುಂದೆ ಹೋಗ್ತಾ ಇರುವಾಗ ಅಲ್ಲಿ ಫುಲ್ ಅಂದರೆ ಇದು ಸಿಗ್ನಲ್ ಎಲ್ಲ ಸಿಗ್ತದಲ್ಲ, ತುಂಬ ದೂರ ಹೋಗ್ಲಿಕ್ಕಿತ್ತು. 1.5 ಗಂಟೆ ದಾರಿ ಇತ್ತು. ಅಲ್ಲಿ ಸಿಗ್ನಲ್ ಎಲ್ಲ ಸಿಕ್ಕಿ ಎಲ್ಲ ಆಗಿ ಹೋಗುವಾಗ ಡ್ರೈವರ್ ಫಸ್ಟಿಗೆ ಹೇಳಿದ್ದ, ನೀವು ಅಲ್ಲಿ ತನಕ ರೀಚ್ ಆಗೋದು ತುಂಬ ಕಷ್ಟ ಇದೆ ಅಂತೇಳಿ. ಆದರೂ ಹೋದೆವು. ಇದು ಫುಲ್ಲು ಟೆನ್ಷನ್ ಇರಲಿಕ್ಕೆ ಎಲ್ಲ ಇತ್ತು, ಬೇಗ ಟೈಮಲ್ಲಿ ಮುಟ್ತೇವಾ ಇಲ್ವಾ ಅಂತೇಳಿ. ಆದರೂ ಪ್ರೇ ಮಾಡಿ ಮಾಡಿ ಹೋದೆವು. ನನ್ನ ಮಗಳಿದ್ಲು ನನ್ನೊಟ್ಟಿಗೆ, ಅಂದರೆ ನನಗೆ ಒಬ್ಳಿಗೆ ಹೋಗ್ಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲ ಸ್ಟೇಷನ್ಗೆ, ಅದಕ್ಕಾಗಿ ಅವಳು ಬಿಡ್ಲಿಕ್ಕೆ ಅಂತ ಬಂದಿದ್ದರು. ನಾನು ಪ್ರೇ ಮಾಡ್ಕೊಂಡು ಹೋಗೋದು, ಒಂದು ಸಲ ಟೈಮ್ಗೆ ಸರಿಯಾಗಿದ್ದು ಟ್ರೈನ್ ಸಿಕ್ಕಿದರೆ ಸಾಕು ಅಂತೇಳಿ. ಅಷ್ಟು ದೂರ ಹೋಗುವಾಗ ಟ್ರೈನ್ ಸಿಗದಿದ್ದರೆ ಕಷ್ಟ ಅಲ್ವಾ ಅಂತೇಳಿ. ಆದರೂ ಹೋದೆವು. 8:45ಗೆ ಅಲ್ಲಿ ಅಂದರೆ ಮೇಯ್ನ್ ಇದೆ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಟ್ರೈನ್ ಹೊರಟಿತು. ಅಷ್ಟಿಗೆ ಟ್ರೈನ್ ಹೊರಟಿರಲಿಲ್ಲ ಅಂತೇಳಿ ತುಂಬ ಖುಷಿಯಲ್ಲಿದ್ದೆವು. ಮತ್ತೆ ಹೊರಟಿತು ಟ್ರೈನ್ 8:45ಗೆ ಹೊರಟಿತು. ಆಗುವಾಗ ಎಂತ ಮಾಡೋದು, ಆದರೂ ಸಹ ಹೋದೆವು, ಸಿಕ್ಕಿದರೆ ಸಿಗಲಿ ಅಂತೇಳಿ. ಹೋಗಿ ಸ್ಟೇಷನಿಗೆ ಹೋಗಿ ಹೇಗಾದರೂ ಹೋಗಿ ತಲುಪಿದೆವು. 9 ಗಂಟೆಗೆ 9:95 ಏನಾಗಿದೆ, ತಲುಪಿದೆವು. ಅಲ್ಲಿ ಒಳಗೆ ಹೋಗುವಾಗ ಅಂದರೆ ಮಗಳಿಗೆ ಬರಲಿಕ್ಕೆ ಬಿಡೋದಿಲ್ಲ ಅಲ್ಲ, ಪಾಸ್ ಇಲ್ಲದಿದ್ದರೆ. ಪಾಸ್ ತೆಗಿಲಿಕ್ಕೆ ಅಂತ ಹೋದ್ಲು. ಪಾಸ್ ತೆಗಿಲಿಕ್ಕೆ ಹೋಗುವಾಗ ಅಲ್ಲಿ ತುಂಬ ಲೈನ್ ಇತ್ತು. ಹೇಗಾದರೂ ಪಾಸ್ ತಗೊಂಡು ಹೋದೆವು. ಅಂದರೆ ನಮಗೆ 6 ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಲಿಕ್ಕಿತ್ತು. 6 ಪ್ಲ್ಯಾಟ್ಫಾರ್ಮ್ ಅಂದರೆ ತುಂಬ ದೂರ ಇತ್ತು. 6 ಪ್ಲ್ಯಾಟ್ಫಾರ್ಮ್ ಅಂದರೆ ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಿ ಹೋಗಲಿಕ್ಕಿತ್ತು. ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಿ ಹೋಗಿ ಮತ್ತೆ ಸಹ ತುಂಬ ಇತ್ತು ನಡಿಲಿಕ್ಕೆ. ಆ ಬ್ಯಾಗ್ಗಳನ್ನು ಹಿಡ್ಕೊಂಡು ಹೋಗಿ ಎಂತ ಮಾಡೋದು. ಅಲ್ಲಿ ಮುಟ್ಟುವಾಗ ಟ್ರೈನ್ ಹೋಗಿ ಆಗಿದೆ. ನನಗೆ ಟೆನ್ಷನ್ ಆಯಿತು ಅಂತ ಹೇಳಿದರೆ ಏನು ಮಾಡೋದು. ಅಲ್ಲಿ ನಾವು ಕೇಳಿದೆವು, ಅಲ್ಲಿ ಒಂದು ಅಂಗಡಿ ಇತ್ತು, ಅವರ ಹತ್ರ ಕೇಳಿದೆ, ಟ್ರೈನ್ ಹೋಯ್ತಾ ಅಂತೇಳಿ. ಟ್ರೈನ್ ಹೋಗಿ ಆಯ್ತಾ ಅಂತ ಹೇಳಿದರು. ತುಂಬ ಟೆನ್ಷನ್ ಆಯಿತು. ಸಾಕು ಕೂಡ ಆಗಿತ್ತು, ಹಸಿವು ಕೂಡ ಆಗಿತ್ತು, ಎಲ್ಲ ಕೂಡ ಆಗಿತ್ತು. 3 ಬ್ಯಾಗ್ಗಳಿತ್ತು, ಅಷ್ಟು ಅದು ಭಾರ ಕೂಡ ಇತ್ತು ಬ್ಯಾಗ್ಗಳನ್ನು. ಹೋದಾಗೇ ಸ್ಟೇಷನ್ ತನಕ ಹೋದೆವು, ಹಾಗೇ ವಾಪಸ್ ಬಂದೆವು. ಮತ್ತೇನು ಮಾಡೋದು ಅಂತೇಳಿ 600 ರೂಪಾಯಿ ಕೊಟ್ಟಿದ್ದೆವು ಕ್ಯಾಬಿಗೆ, ಎಲ್ಲ ಲಾಸ್ ಆಯಿತು. ಮತ್ತು ವಾಪಸ್ ಬರುವಾಗ ಏನು ಮಾಡಿದೆ ಅಂದರೆ, ನಾವು ಅಲ್ಲಿಂದ ನಮಗೆ KS ಪುರಕ್ಕೆ KS ರಾವ್ ಸ್ಟೇಷನ್ಗೆ ಹೋಗಲಿಕ್ಕಿತ್ತು. ಮತ್ತು ನಾವೇನು ಮಾಡಿದೆವು, ವಾಪಸ್ ಬರುವಾಗ ಮೆಟ್ರೋದಲ್ಲಿ ಬಂದೆವು. ಮೆಟ್ರೋದಲ್ಲಿ ತುಂಬ ಕಡಿಮೆ ಟಿಕೆಟ್, 57. ಹಾಗೆ ಮೆಟ್ರೋದಲ್ಲಿ ಬ್ಯಾಗ್ಗಳನ್ನು 3 ಬ್ಯಾಗ್ಗಳನ್ನು ಹೊತ್ಕೊಂಡು ಬಂದೆವು. ಹಸುವಿನಿಂದ ತುಂಬ ಸಾಕಾಗಿ ಹೋಗಿತ್ತು, ತುಂಬ ಸಾಕಾಯಿತು. ಹಾಗೇ ವಾಪಸ್ ಬಂದೆವು. ಇಷ್ಟು ತನಕ ನನಗೆ ಆ ಥರ ಆಗಲಿಲ್ಲ. ಅಂದರೆ ಬಾಂಬೆಗೆ ಎಲ್ಲ ಹೋಗಿದ್ದೇನೆ ನಾನು ಟ್ರೈನಲ್ಲಿ ಎಲ್ಲ, ಈ ಥರ ಯಾವಾಗಲೂ ಆಗಲಿಲ್ಲ. ಟ್ರೈನ್ ಬಿಟ್ಟು ಹೋಗೋದು ತುಂಬ ಇದಾಯಿತು. ನನಗೊಂದು ಕಹಿ ಅನುಭವ ಅಂತ ಹೇಳ್ಬೋದು ಇದು. ಅದು ಸಹ ನಾನು AC ಇದು 2 ಟೈರದ್ದು ಬುಕ್ ಮಾಡಿದ್ದೆ. ಅದಕ್ಕೆ ಟಿಕೆಟ್ಗೆ 1300 ಕೊಟ್ಟು.
ಅದು ಹೋಯಿತು, ಅದು ವಾಪಸ್ ಸಿಗೋದಿಲ್ಲ. ಅಂದರೆ ನಾವು ಕ್ಯಾನ್ಸಲ್ ಮಾಡಿದ್ದಿದ್ರೆ ನಮಗೆ ಸಿಕ್ತಿತ್ತು ಏನಾದರೂ ಮಾಡಿದರೆ. ಇದು ನಾವು ಕ್ಯಾನ್ಸಲ್ ಮಾಡಿರಲಿಲ್ಲಲ್ಲ, ನಮ್ಮದೇ ತಪ್ಪಲ್ಲ. ಹಾಗಾಗಿ ನನಗೆ ಅದು ಹಣ ಸಿಗೋದಿಲ್ಲ. ನಿಮಗೆ ಯಾವಾಗಲಾದರೂ ಈ ಥರ ಅನುಭವ ಆಗಿದ್ದ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಬಾಯ್.